4ನೇ ತರಗತಿಯ FA1 ಇದು DSRTಯಿಂದ ಬಿಡುಗಡೆ ಮಾಡಿರುವಂತಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತವಾಗಿ ಈ ಒಂದು FA1 ತೆಗೆದಿರುವಂಥದ್ದು. ಇಲ್ಲಿ ಶಾಲೆಯ ಹೆಸರು ಹಾಕಬಹುದು, ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಹಾಕಬಹುದು. ಇದು 15 ಅಂಕಕ್ಕೆ ತೆಗೆದಿರುವಂಥದ್ದು. ಈಗ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಬರೆ ಅಂತ ಕೇಳಿದರೆ, ಕನ್ನಡಮ್ಮನ ಹರಕೆ ಪದ್ಯವನ್ನು ಬರೆದವರು ಯಾರು ಅಂತಂದರೆ ಕುವೆಂಪುರವರು. ಇದು ನಿಮಗೆ ಈಗಾಗಲೇ ಗೊತ್ತಿದೆ. ಮರತೆ ಆದರೆ ಅಯ್ಯೋ ಮರತಂತೆ ನನ್ನ ಅಯ್ಯೋ ಅನ್ನೋದನ್ನು ಇಲ್ಲಿಗೆ ಬರೆಯುವಂಥದ್ದು. ಹಾಟ ಇದರ ಜೋಡು ನೋಡಿ ಪಾಠ ಅನ್ನು ಬರೆಯುವಂಥದ್ದು. ಹಾವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ಪದ್ಯ ಸಾಲನ್ನು ಸೇರಿಸ್ಬೇಕು ನೀಟಾಗಿ. ರೈತನು ಹಸುಗಳ ಹಾಲನ್ನು ಮಾರಿ ಏನು ಸಂಪಾದನೆ ಮಾಡಿದ? ಧನವನ್ನು ಸಂಪಾದನೆ ಮಾಡಿದ. ಅಂದರೆ ನಿಮಗೆ ಕಾಗುಣಿತ ದೋಷಗಳು ಇದುವೋ ಇಲ್ಲ ಅಂತ ಕಂಡಿಡೋಕ್ಕೋಸ್ಕರ ಇಟ್ಟಿರುವಂಥದ್ದು. ಇದು ಅಂದರೆ ಭಾಷಾ ಕೌಶಲ್ಯವನ್ನು ಕಂಡಿಡಿಯಕ್ಕೆ ಇಟ್ಟಿರುವಂಥದ್ದು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ತೆಲುಗು ರಾಮಕೃಷ್ಣನನ್ನು ಯಾರು ಸನ್ಮಾನಿಸಿದವರು? ಶ್ರೀಕೃಷ್ಣ ದೇವರಾಯರು ಸನ್ಮಾನಿಸಿದರು. ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು. 2-3 ವಾಕ್ಯದಲ್ಲಿ ಉತ್ತರಿಸಿ. ಶಿವಾಜಿಗೆ ತನ್ನ ತಾಯಿಯಾದ ಜೀಜಾಬಾಯಿ ಬಾಲ್ಯದಲ್ಲಿ ಬೆಳೆಸಿರುವಂತಹ ಆದರ್ಶ ಗುಣಗಳು ಯಾವ್ಯಾವು ಅಂತ ಕೇಳಿದರೆ, ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಮುಂತಾದ ಗುಣಗಳನ್ನು ಅವಳು ಬೆಳೆಸಿದ್ದಾಳೆ. ಬಾಕಂದ ಇಲ್ಲಿ ಕುಳಿತುಕೋ ಈ ಮಾತನ್ನು ಜೀಜಾಬಾಯಿ ತನ್ನ ಮಗನಾದ ಶಿವಾಜಿಗೆ ಹೇಳ್ತಾಳೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸು ಅಂತೇಳಿ. ಬಿಸಿಲ ಜಳಕ್ಕೆ ಕಡಲ ನೀರು ಹಾವಿ ಆಯಿತು, ಹಾವಿ ಆಗಿ ನೆಲದ ಕಡೆ ಬೀಸಿ ಬಂದಿತು. ಇದು ಮಳೆ ಪದ್ಯದ ಮೊದಲನೇ ಸ್ಟ್ಯಾಂಜ. ನೆಕ್ಸ್ಟು ಗಣಿತ ವಿಷಯವನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದು ಸರಳಾಕೃತಿಯ ಎಲ್ಲ ಭಾವಗಳ ಒಟ್ಟು ಉದ್ದವನ್ನು ನಾವು ಸುತ್ತಳತೆ ಅಂತೇಳಿ ಕರಿತೀವಿ. ಇಲ್ಲಿಗೆ ನೀವು ಸುತ್ತಳತೆ ಅಂತ ಬರಿಬೇಕು. 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಆನ್ಸರ್ ಸಿ 9999. ಬದಲಾಗದ ಒಂದು ಸಂಖ್ಯೆಯ ಬೆಲೆಯನ್ನು ನಾವು ಹೀಗೆ ಕರಿತೀವಿ. ಏನಂತ ಕರಿತೀವಿ? ಮುಖ ಬೆಲೆ ಅಂತೇಳಿ ಕರಿತೀವಿ. ಇವಷ್ಟನ್ನು 4000, 20, 900 ಮತ್ತು 5 ಕೂಡಿದರೆ ಆನ್ಸರು 4925 ಬರುವಂಥದ್ದು. ಇದನ್ನು ಕೂಡಿದರೆ ಈ ಸಂಖ್ಯೆ ಬರ್ತೈತೆ. ಅಲ್ಲ, ಇದರಿಂದ ಇದನ್ನು ಕಳೆದ್ರೆ ಈ ಸಂಖ್ಯೆ ಬರ್ತೈತೆ. ಇದನ್ನು ಕೂಡಿದರೆ ಯಾವ ಸಂಖ್ಯೆ ಬರ್ತೈತೆ ಅಂತ ಕೇಳಿದರೆ ಆನ್ಸರ್ ಎ ಬರುವಂಥದ್ದು 2836. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಅಂಕಿತಳ ಬ್ಯಾಂಕ್ ಖಾತೆಯಲ್ಲಿ 4357 ರೂಪಾಯಿ ಇದೆ. ಅದೇ ರೀತಿ ಆನಂದನ ಖಾತೆಯಲ್ಲಿ 3563 ರೂಪಾಯಿ ಇದೆ. ಹಾಗಾದರೆ ಯಾರ ಖಾತೆಯಲ್ಲಿ ಹೆಚ್ಚು ಹಣ ಇದೆ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಆನಂದನ ಖಾತೆಯಲ್ಲಿ ಹೆಚ್ಚು ಹಣ ಇದೆ ಅಂತ ಬರೀಬೇಕು. ನೆಕ್ಸ್ಟು ಎಷ್ಟು ಇದೆ ಕಂಡಿಡಿರಿ ಅಂತಂದಾಗ ಈ ಅನಿತಳಿಂದ ಆನಂದನ ಹಣವನ್ನು ಕಳೆದಾಗ ಬರುವಂತಹ ಉತ್ತರವನ್ನು ಇಲ್ಲಿ ನೋಡ್ಬೋದು. 794 ರೂಪಾಯಿ ಸಿಗುವಂಥದ್ದು. ನೆಕ್ಸ್ಟು ಚೌಕದ ಸುತ್ತಳತೆ ಅಂತ ಕೊಟ್ಟಿದ್ದಾರೆ. ಚೌಕದ ಸುತ್ತಳತೆ ಅಂತಂದರೆ ಯಾವುದಾದ್ರೂ ಒಂದು ಬಾವಿನ ಕೊಟ್ಟರೆ ಇನ್ನು ಉಳಿದವು ಕೂಡ ಸೇಮ್ ಅದೇ ಥರನಾಗಿರ್ತವೆ. ಇದು ಕೂಡ 8 ಸೆಂಟಿಮೀಟ್ರ್, ಇದು 8 ಸೆಂಟಿಮೀಟ್ರ್, ಇದು ಕೂಡ 8 ಸೆಂಟಿಮೀಟ್ರ್, ಇದು ಕೂಡ 8 ಸೆಂಟಿಮೀಟ್ರ್. 8 1 8, 8 2 16, 8 3 24, 8 4 32 ಸೆಂಟಿಮೀಟರ್ ಆಗುವಂಥದ್ದು. ನೆಕ್ಸ್ಟು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಿರುವುದನ್ನು ನೋಡ್ಬೋದು. ಏರಿಕೆ ಕ್ರಮ ಅಂತಂದರೆ ಕೆಳಗಿನಿಂದ ಮೇಲೆ ಹೋಗುವಂಥದ್ದು, ಅಂದರೆ ಸಣ್ಣದರಿಂದ ಮೇಕೆ ಹತ್ತುವಂಥದ್ದನ್ನು ನಾವು ಏರಿಕೆ ಕ್ರಮ ಅಂತ ಕರಿತೀವಿ. ನೆಕ್ಸ್ಟು ಅದೇ ರೀತಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ, ಫಸ್ಟು ನಾವು ಹತ್ತಿರ್ತೀವಲ್ಲ, ಇಳಿಬೇಕಾದ್ರೆ ದೊಡ್ಡ ಸಂಖ್ಯೆಯಿಂದನೇ ಇಳಿಬೇಕು. ಇದು ದೊಡ್ಡ ಸಂಖ್ಯೆ, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಈ ರೀತಿ ನಾವು ಆನ್ಸರನ್ನು ಬರೀಬೇಕು. ಶಾಲೆಯ ನೀರಿನ ತೊಟ್ಟಿಯಲ್ಲಿ ಅದು ತುಂಬಲು 2000 ಲೀಟರ್ ನೀರು ಬೇಕು. ಈಗ ಅದರಲ್ಲಿ 1398 ಲೀಟ್ರ್ ನೀರಿದೆ. ಹಾಗಾದರೆ ಇನ್ನು ತುಂಬಿಸೋಕ್ಕೆ ಇನ್ನೆಷ್ಟು ಬೇಕು ನೀರು ಅಂತ ಕೇಳಿದ್ದಾರೆ.
ನೀರಿನ ತೊಟ್ಟಿಯಲ್ಲಿರುವಂತಹ ಪ್ರಮಾಣ 2000 ಲೀಟರ್. ಈಗ ತೊಟ್ಟಿಯ ನೀರಿನ ಪ್ರಮಾಣ 1398 ಲೀಟರ್. ನೀರಿನ ತೊಟ್ಟಿ ತುಂಬಲು ಇನ್ನೂ ಬೇಕಾದ ನೀರಿನ ಪ್ರಮಾಣ 602 ಲೀಟರ್ ಬೇಕು. ಇದೇ ಥರನಾಗಿ ನೀವು ಆನ್ಸರನ್ನು ಬರೀಬೇಕು. ಈ ಕೆಳಗಿನ ಸಾಮಾನ್ಯ ರೂಪದಲ್ಲಿ ಸಂಖ್ಯೆಯನ್ನು ಬರಿ ಅಂತ ಕೇಳಿದರೆ, ಇದು ವಿಸ್ತರಣ ರೂಪದಲ್ಲಿದೆ, ಅದನ್ನು ಸಾಮಾನ್ಯವಾಗಿ ಬರೀಬೇಕು. 8ಕ್ಕೆ 8, 4ಕ್ಕೆ 4, 0ಗೆ 0, 1ಕ್ಕೆ 1 ಹಾಕಿದರೆ ಮುಗಿದು ಹೋಯಿತು. ನೆಕ್ಸ್ಟ್ ಪೇಪರ್ ಪರಿಸರ ಅಧ್ಯಯನ. ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾರು ಅಂದರೆ ಮನುಷ್ಯ. ನೀರಿನಲ್ಲಿ ವಾಸಿಸುವ ಅತ್ಯಂತ ದೊಡ್ಡ ಜೀವಿ ಯಾವುದು ಅಂದರೆ ನೀಲಿ ತಿಮಿಂಗಿಲ. ಜೇನುನೊಣಗಳ ಮನೆಯ ಆಕಾರ ನೋಡ್ರಿ, ಆ ಜೇನುನೊಣಗಳ ಮನೆಯ ಆಕಾರ ಯಾವ ರೀತಿ ಇರುತ್ತದೆ ಅಂತ ಕೇಳಿದರೆ ಅದು ಷಟ್ಕೋನ ಆಕೃತಿಯಲ್ಲಿ ಇರುವಂಥದ್ದು. ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಗಿದೆ ಯಾವುದು? ಊಜಿ ಗಿಡ. ಸಸ್ಯದ ಬೇರಾದ ಇದನ್ನು ಆಹಾರ ಪದಾರ್ಥವಾಗಿ ಬಳಸ್ತೇವೆ ಯಾವುದು? ಗಜ್ಜರಿ. ಗಜ್ಜರಿ ಅಂದರೆ ಕ್ಯಾರೆಟ್. ಅರಣ್ಯಗಳ ಉಪಯೋಗವನ್ನು ಬರೀರಿ ಅಂತ ಕೇಳಿದರೆ, ಪರಿಸರ ಸಮತೋಲನಕ್ಕೆ ಅರಣ್ಯ ಬೇಕು, ವನ್ಯಜೀವಿಗಳು ಬದುಕಲು ಅರಣ್ಯ ಬೇಕು, ಮಳೆಯ ಪ್ರಮಾಣವನ್ನು ಹೆಚ್ಚಲು ಅರಣ್ಯ ಬೇಕು, ಮತ್ತು ನಮಗೆ ಕಟ್ಟಿಗೆಯಾಗಿ ಬಳಸಲಿಕ್ಕೆ, ಔಷಧಿಗಳನ್ನಾಗಿ ಬಳಸಲಿಕ್ಕೆ ನಮಗೆ ಅರಣ್ಯ ಸಾಕಷ್ಟು ಬೇಕು, ಮತ್ತು ನಮಗೆ ಶುದ್ಧ ಆಮ್ಲಜನಕ ಬೇಕು ಅಂದರೂ ಕೂಡ ಅರಣ್ಯ ಬೇಕು. ನೆಕ್ಸ್ಟ್, ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಬೇರು ತರಕಾರಿ, ಬೇರನ್ನು ಬಳಸುವಂಥದ್ದು ಕ್ಯಾರೆಟು, ಗೆಣಸು, ಆಲೂಗೆಡ್ಡೆ, ಮೂಲಂಗಿ, ಈರುಳ್ಳಿ, ಬೀಟ್ರೋಟು ಇವನ್ನ ಬರಿಬೋದು. ಸುಗಂಧಕ್ಕೆ ಪ್ರಸಿದ್ಧವಾದಂಥ ಹೂವು ಮಲ್ಲಿಗೆ ಹೂವು. ಹಪ್ಪಿಕೋ ಚಳುವಳಿಯ ಬಗ್ಗೆ ತಿಳಿಸಿ ಅಂತ ಕೇಳಿದರೆ, ಇವ್ರು ಏನು ಮಾಡ್ತಿದ್ರು? ಮರವನ್ನು ಕಡಿಯೋಕ್ಕೆ ಬಂದಾಗ ಮರಗಳನ್ನು ಏನು ಮಾಡ್ತಿದ್ರು? ಹಪ್ಪಿಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ರು, ಅರಣ್ಯನಾಶವನ್ನು ತಡೆಗಟ್ಟಿದ್ರು. ಹಪ್ಪಿಕೋ ಚಳುವಳಿಗಾರರ ಅತ್ಯಂತ ಪ್ರಮುಖವಾದ ಘೋಷಣೆ ಏನಪ್ಪ ಅಂದರೆ ನೋಡಿ, ಎಷ್ಟು ಜನ ಹೇಳಿದರೆ, ಕಾಡನ್ನು ಉಳಿಸಿ ಮತ್ತು ಅದನ್ನು ಬೆಳೆಸಿ ನಂತರ ಅದನ್ನು ಬಳಸಿಕೊಳ್ಳಿ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಜೇನುತುಪ್ಪ ಮನುಷ್ಯನ ಆರೋಗ್ಯಕ್ಕೆ ಹೇಗೆ ಸಹಕಾರಿಯಾಗಿದೆ? ಕನಿಷ್ಠ 2 ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದರೆ, ಜೇನುತುಪ್ಪ ತಿನ್ನುವುದರಿಂದ ಮನುಷ್ಯನ ಜೀರ್ಣಾಂಗ ಕ್ರಿಯೆಗೆ ಸಹಕಾರಿಯಾಗಿದೆ, ಮುಖದ ಕಾಂತಿಯನ್ನು ಹೆಚ್ಚಿಸಲು ಬಳಸ್ತೇವೆ, ಔಷಧೀಯ ಗುಣವನ್ನು ಜೇನುತುಪ್ಪ ಹೊಂದಿದೆ. ಅಂದರೆ ಕೆಲವೊಂದು ಔಷಧಿಗಳಲ್ಲಿ ತಯಾರಿಕೆಗೆ ಜೇನುತುಪ್ಪವನ್ನು ಬಳಸ್ತಾರೆ. ಈಗ ಬೇರುಗಳ 4 ಉಪಯೋಗವನ್ನು ಬರೀರಿ ಅಂತ ಕೇಳಿದರೆ, ಬೇರುಗಳು ಏನು ಮಾಡ್ತವೆ? ಮಣ್ಣಿನ ಸವಕಳಿಯನ್ನು ತಡೆಗಟ್ತವೆ, ಸಸ್ಯಗಳು ನೆಲದ ಮೇಲೆ ಬಿಗಿಯಾಗಿ ನಿಲ್ಲಲು ಆಧಾರ ಆಗಿವೆ, ನೀರು ಮತ್ತು ಪೋಷಕಾಂಶವನ್ನು ಮಣ್ಣಿನಿಂದ ಹೀರಿ ಸಸ್ಯದ ಇತರ ಭಾಗಗಳಿಗೆ ಕಳಿಸ್ತವೆ. ನೆಕ್ಸ್ಟು, ಮೀನಿನ ಚಿತ್ರಕ್ಕೆ ಬಣ್ಣವನ್ನು ತುಂಬಿಬಿಟ್ಟು ಅದರ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ದುಂಡಾಗಿ ಬಣ್ಣವನ್ನು ತುಂಬಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಅದರ ಭಾಗಗಳನ್ನು ಗುರುತಿಸ್ಬೇಕು. ನೋಡಿ, ಇಷ್ಟು ಭಾಗಗಳಿದ್ದಾವೆ. ಫಲಕಗಳು ಅಂತ ಕರಿತೀವಿ, ಮೇಲಿನ ಈಜುರೆಕ್ಕೆ, ಕೆಳಗಿನ ಈಜುರೆಕ್ಕೆ, ಬಾಲದ ಈಜುರೆಕ್ಕೆಗಳು, ಬಾಯಿ, ಅಪರ್ಕ್ಯುಲಮ್ಮು ಅಂದರೆ ಕಿವಿರು, ಹಿಂಭಾಗದ ಜೋಡಿ ರೆಕ್ಕೆಗಳು, ಮುಂಭಾಗದ ಜೋಡಿ ಈಜುರೆಕ್ಕೆಗಳು. ಈ ರೀತಿ ನಾವು ಭಾಗಗಳನ್ನು ಗುರುತಿಸಬೇಕು. ನೆಕ್ಸ್ಟ್ ಬಂದರೆ ಇಂಗ್ಲೀಷು. ಇದು ನಿಮ್ಮ ಪದ್ಯದಲ್ಲಿ ಬರುವಂಥದ್ದನ್ನು ನೀವು ನೋಡ್ಬೋದು. ಆನ್ಸರ್ ಸಿ ಆಗುವಂಥದ್ದು ಇದಕ್ಕೆ. ನೆಕ್ಸ್ಟು, ಇದನ್ನು ಬರೆದಿರುವಂಥವರು ಆನ್ಸರ್ ಬಿ ಆಗುವಂಥದ್ದು. ಯಾರು ಬರ್ದರೆ? ದ ರಾಕ್ಸ್ ಈಸ್ ಅಂತ ಕೇಳಿರುವಂಥದ್ದು. ನೆಕ್ಸ್ಟು, ಟುಡೇ ಓನ್ಲಿ ಈಸ್ ಅವರ್ ಓನ್. ಇವತ್ತಿನ ಬದುಕು ನಮ್ಮದಾಗಿರ್ಬೇಕು ಅಂದರೆ ನಾವು ಪ್ರೆಸೆಂಟಲ್ಲಿ ಬದುಕ್ತಿರಬೇಕು. ಗೋಪು ಎಲ್ಲಿ ಸ್ಲೀಪ್ ಮಾಡಿದೆ ಅಂದರೆ ಸೋಫಾದ ಮೇಲೆ ಹೋಗಿ ಮಲಿಕ್ಕೆಂದ. ದ ಕ್ಲಾಕ್ ಆಫ್ ಲೈಫ್ ಅಂತ ಇಲ್ಲಿಗೆ ಬರೀಬೇಕು. ಗೋಪು ವೆಂಟ್ ಟು ದ ಮಾರ್ಕೆಟ್. ಗೋಪು ಎಲ್ಲಿಗೆ ಹೋದ? ಮಾರ್ಕೆಟಿಗೆ ಹೋದ ಅಂತ ಬರೀಬೇಕು. ಮಿಕ್ಸರ್ ಏನಕ್ಕೆ ಉಪಯೋಗ ಆಗುತ್ತೆ? ಗ್ರೈಂಡರ್ ಮಾಡೋಕ್ಕೆ ಉಪಯೋಗ ಆಗುತ್ತೆ ಅಂತ ಬರೆಯುವಂಥದ್ದು. ತಿನ್ನಿ ಅಂದರೆ ಸ್ಮಾಲ್, ತೆಳ್ಳಗಿದ್ದಾರೆ ಅಂತ ಅರ್ಥ. ನೆಕ್ಸ್ಟು ಕೆಲವಕ್ಕೂ ಕೂಡ ಆನ್ಸರನ್ನು ನೀವು ಬರೀರಿ ಅಂತ, ಕೆಲವು ಕೂಡ ಆನ್ಸರನ್ನು ಹುಡುಕಿ ಬರೀರಿ. ಇದು ಕೂಡ ಅಷ್ಟೇ ಸಿಂಪಲ್ ಕ್ವಶನ್ಸ್ ಆನ್ಸರ್ ಇದ್ದಾವೆ. ಇವೆಲ್ಲವೂ ಕೂಡ DSRT ಬೇಸ್ಡ್ ಆಧಾರದ ಮೇಲೆ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.